ಬಳ್ಳಾರಿಯಂತೆ ಬೆಳಗಾವಿಯಲ್ಲೂ ಕೂಡ ಬಾಣಂತಿಯರ ಸಾವಿನ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಕಳೆದ 6 ತಿಂಗಳಲ್ಲಿ ಬರೋಬ್ಬರಿ 29 ಬಾಣಂತಿಯರು ಡೆತ್ ಆಗಿದ್ದಾರೆ. ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗದೆ ರಕ್ತಸ್ರಾವ ಆಗಿ ವೈದ್ಯರು ನಿರ್ಲಕ್ಷ್ಯದಿಂದಾಗಿ 29 ಸಾವುಗಳಾಗಿರೋದು. ಕಳೆದ 6 ತಿಂಗಳಲ್ಲಿ 29 ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಬೆಳಗಾವಿ ಆಸ್ಪತ್ರೆಯಲ್ಲಿ. ವೈದ್ಯರ ನಿರ್ಲಕ್ಷ್ಯ ಸೇರಿದಂತೆ ಹಲವು ಕಾರಣಗಳು ಇದ್ದಾವೆ ಅನ್ನುವಂಥ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಏಪ್ರಿಲ್ನಲ್ಲೇ ಜಿಲ್ಲೆಯಲ್ಲಿ ಪೂರೈಕೆ ಆಗಿದೆ ಈ IV ಗ್ಲೂಕೋಸ್ ರಿಂಗರ್ ಲ್ಯಾಕ್ಟೇಟ್ ಏನಿದೆ ದ್ರಾವಣ, ಅದು ಇಲ್ಲಿ ಪೂರೈಕೆ ಆಗಿತ್ತು ಏಪ್ರಿಲ್ ತಿಂಗಳಲ್ಲೇ. ಅಲ್ಲೂ ಕೂಡ ಅದನ್ನೇ ಅಲ್ಲಿ ಬಂದಂತ ಬಾಣಂತಿಯರಿಗೆ ಕೊಟ್ಟಿದ್ದಾರೆ, ಡ್ರಿಪ್ಸ್ ಹಾಕಿದ್ದಾರೆ. ಇದರಿಂದ ಸಾವನ್ನಪ್ಪಿರಬಹುದು ಅನ್ನುವಂಥ ಆರೋಪ ಕೂಡ ಇದೆ. ಇತ್ತೀಚೆಗಷ್ಟೇ ದಾಳಿ ಮಾಡಿದಂಥ ಲೋಕಾಯುಕ್ತ ಅಧಿಕಾರಿಗಳು ಈ IV ಗ್ಲೂಕೋಸ್ ವಶಕ್ಕೆ ಪಡೆದುಕೊಂಡು ಲ್ಯಾಬ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಏಪ್ರಿಲ್ನಿಂದ ಅಕ್ಟೋಬರ್ವರೆಗೂ ಕೂಡ 29 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಜೊತೆಗೆ ಕಣ್ಣು ಬಿಡುವ ಮುನ್ನವೇ ಕಂದಮ್ಮಗಳು ಕೂಡ ಸಾವನ್ನಪ್ಪಿರುವಂಥ ಆರೋಪ ಕೇಳಿಬಂದಿದೆ. ಬರೋಬ್ಬರಿ 29 ಬಾಣಂತಿಯರು ಸಾವನ್ನಪ್ಪಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಆರೋಪಗಳಿದ್ದಾವೆ. ಅಂದರೆ ಯಾತಕ್ಕಾಗಿ ಬಾಣಂತಿಯರು ಸಾವನ್ನಪ್ಪಿದ್ರು ಅಂತ ಅಂದರೆ, ಒಂದು ವೈದ್ಯರ ನಿರ್ಲಕ್ಷ್ಯ, ಇನ್ನೊಂದು ಚಿಕಿತ್ಸೆ ಸರಿಯಾಗಿ ಕೊಟ್ಟಿಲ್ಲ, ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಕ್ಕಿಲ್ಲ, ರಕ್ತಸ್ರಾವ ಆಗಿ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಗಂಭೀರ ಆರೋಪಗಳು ಕೇಳಿಬಂದಿದ್ದಾವೆ. ಇದು ಒಂದಲ್ಲ, ದುನಿಯಾ ಇದ ನಡ್ತಾ ಇದೆ, ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಅದೆಲ್ಲ ಆಗಬಾರ್ದು. ದಯವಿಟ್ಟು ನಿಮ್ ಕಳಿ ಒಂದು ವಿನಂತಿ, ಒಂದು ಜೀವ ಅಂತಂದ್ರೆ ಆತ್ಮ ಇನ್ನೊಂದು ಸಲ ಬರುದಿಲ್ಲ. ಏಪ್ರಿಲಿಂದ ನವೆಂಬರ್ವರೆಗೆ ನಮ್ಮ ಬಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು 6100 ಹೆರಿಗೆ ಆಗಿದ್ದಾವೆ. ಆ ಹೆರಿಗೆಯೊಳಗೆ 6 ತಾಯಂದಿರು ಮರಣ ಹೊಂದಿದ್ದಾರೆ. ಅದಕ್ಕೆ ಪ್ರತಿ ತಿಂಗಳ ಅವಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ನಮ್ಮಲ್ಲಿ ಅಂದರೆ ಬೇರೆ ಬೇರೆ ಅದಕ್ಕೆ ಡೆಲಿವರೀಸ್ ಇರ್ಬೋದು, ಬೇರೆ ಸಿಸ್ಟಮ್ದಲ್ಲಿ ಇರ್ತವೆ, ಅದು ಮಾಡ್ತಾಯಿದ್ವಿ. ಬಟ್ ನಮ್ಮಲ್ಲಿ ಬಳ್ಳಾರಿಯಂತೆ ನಮ್ಮಲ್ಲಿ ಯಾವುದೇ ಥರ ಇರ್ತಕ್ಕಂಥ ಈ IV ಫೀಡ್ಸ್ ಕೊಟ್ಟಿರೋದ್ರಿಂದ ದ್ರಾವಣದಿಂದ ಆಗಲಿ ಯಾವುದೇ ಮರಣಗಳು ಆಗಿರುವುದಿಲ್ಲ. ಅದಕ್ಕೆ ಆಗಿರ್ತಕ್ಕಂಥ ಬೇರೆ ಬೇರೆ ಕಾರಣಗಳಿರ್ತವೆ. ಅದಕ್ಕೆ ನಾವು ಪ್ರತಿ ತಿಂಗಳು ಕೂಡ ಆಡಿಟ್ ಮಾಡ್ತಾಯಿದ್ದೀವಿ. ಆಡಿಟ್ ರಿಪೋರ್ಟನ್ನು ನಾವು ನಮ್ಮ ಮೇಲಾಧಿಕಾರಿಗೆ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಈ 6100 ಮಕ್ಕಳಲ್ಲಿ ಕೆಲವು ಹೆರಿಗೆಗಳಲ್ಲಿ ಕೆಲವು ಮಕ್ಕಳನ್ನು ನಾವು ನಮ್ಮ ಮಕ್ಕಳ ದಕ್ಷತಾ ವಿಭಾಗ ಕೂಡ ಅಡ್ಮಿಟ್ ಮಾಡ್ಕೊಂಡಿರ್ತೀವಿ. ಅಂಥ ದಕ್ಷತಾ ವಿಭಾಗದಲ್ಲಿ ಸುಮಾರು 2178 ಮಕ್ಕಳನ್ನು ನಾವು ಅಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಅದರೊಳಗೆ ಸುಮಾರು 172 ಅಂದರೆ ಸುಮಾರು ಸರಿ 20 ರಿಂದ 25 ಮಕ್ಕಳು ಪ್ರತಿ ತಿಂಗಳು ನಮ್ಮಲ್ಲಿ ಮರಣ ಹೊಂದಿರ್ತವೆ. ಅವಾಗ ಬೇರೆ ಬೇರೆ ಕಾರಣಗಳಿರ್ತವೆ. ಸೊ ಇವುಗಳನ್ನ ಕೂಡ ನಾಳೆಯಿಂದ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ 10 ದಿನಗಳ ಚಳಿಗಾಲ ಅಧಿವೇಶನ ಆರಂಭ ಆಗ್ತದೆ. ಈಗ ರಾಜ್ಯಾದ್ಯಂತ ಬಾಣಂತಿಯರು ಮತ್ತು ಶಿಶುಗಳ ಮರಣದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾಯಿದೆ. ಅದರಲ್ಲೂ ಕೂಡ ಬಳ್ಳಾರಿ ಪ್ರಕರಣದಿಂದ ಸರ್ಕಾರ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದೆ. ಹಾಗಾದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಶಿಶುಗಳು ಮತ್ತು ಬಾಣಂತಿಯರ ಮರಣ ಹೊಂದ್ತಾ ಇದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಬೆಳಗಾವಿ DHO ಆದಂಥ ಗಣೇಶ್ ಸರ್ ಮಾತಾಡ್ಸೋಣ. ಸರ್, ಬೆಳಗಾವಿ ಜಿಲ್ಲೆ ಕೂಡ ಸಾಕಷ್ಟು ಶಿಶು ಮತ್ತು ಬಾಣಂತಿಯರ ಸಾವಿನ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಎಷ್ಟು ಸಂಖ್ಯೆ ನೋಡಿ? ಬೆಳಗಾವಿ ಜಿಲ್ಲೆಯಲ್ಲಿ ಶಿಶು ಮರಣ ಆಗಲಿ ತಾಯಿ ಮರಣ ಆಗಲಿ ಜಾಸ್ತಿ ಆಗಿಲ್ಲ. ನಮ್ಮ ಸ್ಟೇಟ್ ಎವರೇಜ್ಗಿಂತನೂ ಕಮ್ಮಿನೇ ಇದೆ. ಸುಮಾರು 6 ತಿಂಗಳು ಏಪ್ರಿಲ್ದಿಂದ ಇಲ್ಲಿವರೆಗೂ ನಮ್ಮ ರಿಪೋರ್ಟ್ ಪ್ರಕಾರ 322 ಮಕ್ಕಳು ಶಿಶು ಮರಣ ಆಗಿದ್ದಾವೆ. ಮ್ಯಾಟರ್ನಲ್ ಡೆತ್ 29 ಆಗಿದ್ದಾವೆ. ಆ ಪ್ರಕಾರ ನೋಡಿದ್ರೆ ಸ್ಟೇಟ್ ಎವರೇಜ್ಗಿಂತ ನಾವು ಕಮ್ಮಿನೇ ಇದ್ದೀವಿ. ಬಳ್ಳಾರಿಯ ಬಾಣಂತಿಯರ ಸಾವಿನ ಪ್ರಕರಣ ಇದೆ, ಅಲ್ಲಿ ಪೂರೈಕೆ ಆದಂಥ ಗ್ಲುಕೋಸ್ ಏನಿದೆ ಅದೇ ಒಂದು ಗ್ಲುಕೋಸ್ ಕೂಡ ಇಲ್ಲಿ ಎಲ್ಲ ಕಡೆ ಸಪ್ಲೈ ಮಾಡಲಾಗಿತ್ತು. ಅದರಿಂದ ಇಲ್ಲಿ ಏನಾದರೂ ಎಫೆಕ್ಟ್ ಕಂಡು ಬಂದಿದೆಯಾ? ಇಲ್ಲ, ಆ ಬ್ಯಾಚೇ ಬೇರೆ, ಇಲ್ಲಿ ಬಂದಂಥ ಬ್ಯಾಚಸ್ ಬೇರೆ. ಮತ್ತು ಇಲ್ಲಿ ಯಾವುದೇ ಥರದ್ದು ಆ ಥರ ಘಟನೆ ಕಂಡು ಬಂದಿಲ್ಲ. ಯಾಕಂದರೆ ಇತ್ತೀಚೆಗಷ್ಟೇ ಲೋಕಾಯುಕ್ತ ಕೂಡ ದಾಳಿ ನಡೆಸಿ ಪರಿಶೀಲನೆ ಮಾಡೋದು, ಕೆಲವೊಂದಿಷ್ಟು ಎಕ್ಸ್ಪೈರ್ ಆದಂಥ ಮೆಡಿಸಿನ್ ಕೂಡ ಇಲ್ಲಿ ಪತ್ತೆ ಆಗಿತ್ತು. ಸೊ ಇವೆಲ್ಲವೂ ಕೂಡ ಅಂದರೆ ಯಾವ ರೀತಿ ಒಂದು ಆರೋಗ್ಯ ಇಲಾಖೆ ಬಾಣಂತಿಯರು ಮತ್ತು ಮಕ್ಕಳ ಒಂದು ಸಾವಿನ ಸಂಖ್ಯೆ ತಗ್ಗಿಸೋದಕ್ಕೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ? ಅದು ಆ್ಯಕ್ಚುಲಿ KSMSCLದಿಂದ ಸಪ್ಲೈ ಆಗಿರ್ತದೆ. ನಾವು ಇಲ್ಲಿ ಜಸ್ಟ್ ಅದನ್ನು ಮಾನಿಟರ್ ಮಾಡ್ತೀವಿ, ಸಪ್ಲೈ ಆಗಾಕತ್ತದ ಇಲ್ಲ ಅಂತೇಳಿ ಕರೆಕ್ಟಾಗಿ. ಆ ಥರ ಈಗೆಲ್ಲನೂ ಸ್ಯಾಂಪಲ್ಗಳ ಟೆಸ್ಟಿಗೆ ಕಳಿಸಿದ್ದಾರೆ. ಇವಾಗ ಆ ಥರ ಯಾವುದಾರ ಒಂದು ಸ್ಯಾಂಪಲ್ ಗುಡ್ ಕ್ವಾಲಿಟಿ ಇಲ್ಲ ಅನ್ನೋದಂತ ಬಂತಂದರೆ ಅವಾಗ ನಾವು ಅದನ್ನು ಸ್ಟಾಪ್ ಮಾಡುವಂಥ ಈ ಕೆಲವೊಂದಿಷ್ಟು ಏನು RL ಸ್ಟೇಟ್ದಿಂದನೇ ಒಂದು ನವಂಬರ್ 16ನೇ ತಾರೀಕಿಗೆ ಒಂದು ಆದೇಶ ಮಾಡ್ಯಾರ. ಆ ಬ್ಯಾಚಸ್ಸನ್ನು ಎಲ್ಲನೂ ನಾವು ಯೂಸ್ ಮಾಡಬೇಡ್ರಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಈಗ ಸಪ್ಲೈ ಮಾಡೋಕ್ಕೆ ಹೋದಾಗ ಅವನ್ನೆಲ್ಲ ವಾಪಸ್ ವೇರ್ಹೌಸಕ್ಕೆ ಡಂಪ್ ಮಾಡ್ಕೋತಾ ಇದ್ದೀವಿ. ಅದು ಒಂದು ಟೆಸ್ಟ್ ಆದ್ಮೇಲೆ ನಾವು ಅದರದ್ದು ಒಳ್ಳೆ ರೀಸಪ್ಲೈ ಮಾಡುವಂಥ ತಯಾರಿ ಮಾಡ್ತೀವಿ. 6 ತಿಂಗಳಲ್ಲಿ 300ಕ್ಕೂ ಅಧಿಕ ಮಕ್ಕಳು ಶಿಶುಗಳಿಗೆ ಮರಣ ಹೊಂದಿದ್ದಾವೆ. ಇದಕ್ಕೇನು ಕಾರಣ ಸರ್? ಮೂಲ ಕಾರಣ ಏನು? ಇದನ್ನು ತಡೆಯಬೇಕಂದ್ರೆ ಏನು ಮಾಡಬೇಕು?
ಅವು ಬೇಬಿಗಳನ್ನು ಏನಾಗ್ತದೆ ಅಂದ್ರೆ ಟರ್ಷರಿ ಕೇರ್ ಸೆಂಟರ್ದಾಗನ ಜಾಸ್ತಿ ಡೆಲಿವರಿ ಅಂಥ ಬೇಬಿ ಸಣ್ಣ ಮಕ್ಕಳ ವೇಟ್ ಕಮ್ಮಿ ಇತ್ತಪ್ಪ ಅಂತಂದ್ರೆ 1,000ಕ್ಕಿಂತ ಗ್ರಾಮ್ ಕಮ್ಮಿ ಇತ್ತಂತಂದ್ರೆ ಒಳಗಿನ ಅಂಗಾಂಗಗಳು ಇನ್ನೂ ಬೆಳೆದಿರಂಗಿಲ್ಲ. ಕೆಲವೊಂದಿಷ್ಟು ಅಂಥ ಮಕ್ಕಳನ್ನ ಇಮಿಡಿಯೇಟಾಗಿ ಕೇರ್ ಕೊಟ್ಟಾಗ ನಾವು ಬದುಕಕ್ಕೆ ಸಾಧ್ಯ. ಚಿಕಿತ್ಸೆ ಸ್ಪಂದನೆ ಸಿಗದೆ ಸಾವು ಆಗುವಂಥ ಪ್ರಸಂಗಗಳು ಕೂಡ ಉಂಟಾಗಿದ್ದು ಬೆಳಗಾವಿಯಲ್ಲಿ ಇರ್ತಕ್ಕಂಥ, ಅದಕ್ಕೆ ಯಾವ ರೀತಿ ಪರಿಹಾರ ಸರ್? ಹೈ ರಿಸ್ಕ್ ಕೇಸಸ್ ಹೆಂಗಿರುತ್ತಂತಂದ್ರೆ ಅದರಲ್ಲಿ ಬಿ ಪಿ ಹೆಚ್ಚಾಗಿರೋರು ಇರ್ಬೋದು, ಪೌಷ್ಟಿಕ ಆಹಾರ ಎನೆಮಿಯಾ ಕಡಿಮೆ ಆದವ್ರಂತ ಎನಿಮಿಯಾ ಇದ್ದಂಥ ತಾಯಂದ್ರಾಗಿರ್ಬೋದು, RH ಇನ್ಕಾಂಪ್ಯಾಟಿಬಿಲಿಟಿ ಅಂತ ಬರ್ತೈತಿ, ಮತ್ತು ತಾಯಿ ಮೊದಲೇ ಡೆಲಿವರಿ ಒಳಗೆ ಆಕೆಗೆ ಏನಾದರೂ ರಕ್ತಸ್ರಾವ ಆಗಿತ್ತಂದ್ರೆ ಬರ್ತೈತಿ, ಪ್ರೀವಿಯಸ್ LSCS ಅಂತ ಬರ್ತದೆ. ಇಂಥ ಕೇಸಸ್ಸನ್ನು ಅವರು ಟರ್ಷರಿ ಕೇರ್ ಸೆಂಟರ್ದಾಗ ಒಂದು ಡೆಲಿವರಿ ಮಾಡ್ಕೊಂಡ್ರೆ ಭಾಳ ಅನುಕೂಲತೆ, ಇಂಥ ಒಂದು ಮರಣ ಕಮ್ಮಿ ಮಾಡ್ಬೋದು. ಸೊ ಇವಿಷ್ಟು ಏನಿದೆ ಬೆಳಗಾವಿ DOH ಹೇಳುವಂಥ ಮಾತು. ಒಂದು ಏನು ಆರೋಗ್ಯ ಇಲಾಖೆ ಮತ್ತು ವೈದ್ಯರು ನೀಡುವಂಥ ಸಲಹೆಗಳನ್ನು ಏನು ರೋಗಿಗಳು ಮತ್ತು ಬಾಣಂತಿಯರನ್ನು ಪಾಲಿಸಬೇಕು. ಅದ್ರ ಜೊತೆಗೆ ಏನು ಸರ್ಕಾರಿ ಅಧಿಕಾರಿಗಳ ಎಷ್ಟು ಜವಾಬ್ದಾರಿ ಅಷ್ಟೇ ಜವಾಬ್ದಾರಿ ಕುಟುಂಬಸ್ಥರು ಮತ್ತು ಆ ಒಂದು ತಾಯಿಯಂದಿರದು ಇರ್ತಕ್ಕಂಥದ್ದು ಒಂದು ಮಾತನ್ನು ಕೂಡ ಹೇಳ್ತಿರ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, TV5 ಬೆಳಗಾವಿ.